ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಕಾಡಾನೆಯ ದಾಳಿಯಿಂದ ಐಜಿಪಿ ಪತ್ನಿ ಸಾವನ್ನಪ್ಪಿದ್ರಲ್ಲ, ಅರಣ್ಯ ಇಲಾಖೆಯ ವಿರುದ್ಧ ಈಗ ರೈತ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ತಿತಿಮತಿ ಗೋಣಿಕೊಪ್ಪ ರಸ್ತೆಯನ್ನ ಕ್ಲೋಸ್ ಮಾಡಿ ಪ್ರೊಟೆಸ್ಟ್. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಗ್ರಾಮದಲ್ಲಿ ರೈತರ ಆಕ್ರೋಶ. ಪ್ರತಿಭಟನೆಯಿಂದ ಗೋಣಿಕೊಪ್ಪ ಟು ಮೈಸೂರು ರಸ್ತೆ ಸಂಚಾರ ಇದೆಯಲ್ಲ, ಅದು ಬಂದಾಗಿ ಅಸ್ತವ್ಯಸ್ತ. ಅರಣ್ಯಾಧಿಕಾರಿಗಳು ರೈತ ಸಂಘಟನೆಯ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ. ಇನ್ನೂ ಎಷ್ಟು ಸಾವು ನೋವುಗಳಾಗಬೇಕು, ಇನ್ನೂ ಎಷ್ಟು ಜನರು ಬಲಿಯಾಗಬೇಕು, ಯಾವಾಗ ಕಾಡಾನೆಗಳ ದಾಳಿಯಿಂದ ನಮಗೆ ಶಾಶ್ವತ ಪರಿಹಾರ ಅಂಥೇಳಿ ಪ್ರತಿಭಟನಾ ನಿರತರು ಪ್ರಶ್ನೆ ಮಾಡಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ. 4-5 ಹೋರಾಟದಲ್ಲಿ ಇದೇ ಪಾರ್ಟಿಗಳು ಇದೇ ಮಟ್ಟ ತಗೊಂಡು ಬಂದು ಪೊಲೀಸ್ ಇಲಾಖೆಯವ್ರಿಗೂ ಹೇಳೋದಷ್ಟೇ, ಯಾವಾಗ ಈ ಅರಣ್ಯ ಇಲಾಖೆಯವರು ಹೇಳಿದ್ನ ಕೇಳಲ್ಲ, ದಯವಿಟ್ಟು ನೀವು ಒಂದ್ ಸೈಡ್ ಹೋಗಿ ಕರೆ ಕೊಟ್ಟಿದ್ದೀವಿ ಬಂದದ್ದು. ಯಾಕೆ ಮೈಸೂರಿಗೆ ಹೋದ್ರು? ಯಾಕೆ ಮೈಸೂರಿಗೆ ಹೋದ್ರು? ಏನ್ ಮೀಟಿಂಗ್ ಇಂಪಾರ್ಟೆಂಟ್? ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಒಂದು ಹೆಣ ಬಿದ್ದಾಗ ಪ್ರತಿಭಟನೆ ಮಾಡ್ತಾರೆ, ಆಕ್ರೋಶವನ್ನು ಹೊರಹಾಕ್ತಾರೆ, ಅದಾದ ಮೇಲೆ ಮತ್ತೆ ಸುಮ್ಮನಾಗ್ಬಿಡ್ತಾರೆ. ಮತ್ತದೇ ಸಾವು ನೋವುಗಳ ವರದಿ ಆಗ್ತಾನೆ ಇರುತ್ತೆ. ಶಾಶ್ವತ ಪರಿಹಾರ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಏನ್ ಹೇಳ್ತಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು? ಖಂಡಿತವಾಗ್ಲೂ ಪ್ರೇಮ್, ನಿನ್ನೆ ಐಜಿಪಿ ಅವರ ಪತ್ನಿ ಯಾರಿದ್ದಾರೆ ಸಂಧ್ಯಾ ಎಂಬುವರು, ಅವರು ನಿನ್ನೆ ಕಾಡಾನೆ ದಾಳಿಗೆ ಮೃತಪಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ರೈತ ಸಂಘಟನೆಯವರು ಇರ್ಬೋದು, ಹಸಿರು ಸೇನೆ ಸಂಘಟನೆಯವರು, ಸಾರ್ವಜನಿಕರು, ಗ್ರಾಮಸ್ಥರು ಸೇರಿದಂತೆ ನೂರಾರು ಜನರು ಕೂಡ ಇವತ್ತು ಕಾಡಾನೆ ದಾಳಿ ಕೊಡಗಿನಲ್ಲಿ ನಿಯಂತ್ರಣ ಬರ್ತಾ ಇಲ್ಲ, ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ. ಕೊಡಗಿನ ಗ್ರಾಮೀಣ ಭಾಗದಲ್ಲಿ ಹಗಲು ರಾತ್ರಿ ಎಂದೇ ಕಾಡಾನೆ ದಾಳಿ ಹೆಚ್ಚಾಗಿ ಉಪಟಳವನ್ನ ನೀಡ್ತಾ ಇದೆ. ಅರಣ್ಯ ಇಲಾಖೆಯವರು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತಿತಿಮತಿ ವಲಯದ ವ್ಯಾಪ್ತಿಯಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಿರಂತರವಾಗಿ ನಡೀತಿದೆ. ಕಳೆದ ಬೆಳಿಗ್ಗೆಯಿಂದ ಏನು 1 ಗಂಟೆಗಳ ಕಾಲ ಅಧಿಕ ಸಂಖ್ಯೆಯಲ್ಲಿ ವಾಹನ ಸವಾರರು ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಅಂದ್ರೆ ಏನು ಅರಣ್ಯಾಧಿಕಾರಿಗಳು ಹೇಳುವಂತದ್ದು, ಕಾಡಾನೆಯನ್ನ ನಾವು ಕೂಡ ನಿಯಂತ್ರಣವನ್ನ ಮಾಡ್ತಾ ಇದೀವಿ, ಈಗಾಗಲೇ ರೈಲ್ವೆ ಬ್ಯಾರಿಕೇಡ್ಗಳನ್ನು ಹಾಕ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಏನು ಪ್ರತಿಭಟನಾಕಾರರು ಯಾರಿದ್ದಾರೆ, ಆ ಪ್ರತಿಭಟನಾಕಾರರು ಅದನ್ನ ಹೇಳ್ತಾ ಇಲ್ಲ. ಯಾಕಂದ್ರೆ ಕಣ್ಣೆಣಿಸುವಂತಹ ತಂತ್ರವನ್ನ ಪ್ರತಿ ಬಾರಿ ಕೂಡ ಏನ್ ಸಾವು ನೋವುಗಳು ಸಂಭವಿಸುವಂತಹ ಸಂದರ್ಭದಲ್ಲಿ ಇದೇನೆ ಮಾಡ್ತಾ ಇದ್ದೀರಾ, ಆದ್ರೆ ಶಾಶ್ವತವಾದಂತಹ ಪರಿಹಾರವನ್ನ ಅರಣ್ಯ ಇಲಾಖೆಯವರು ಮಾಡ್ತಾ ಇಲ್ಲ ಅನ್ನೋದು ಬಹಳ ಪ್ರತಿಭಟನೆಗೆ ಒಂದು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು, ಮತ್ತೆ ಆಕ್ರೋಶ ಕೂಡ ಹೊರ ಆಗ್ತಾ ಇರ್ತಕ್ಕಂಥದ್ದು. ಪ್ರೇಮ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.